ಗಾವಿಯಿಂದ ಭರತ್ ಬೊಮ್ಮಾಯಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಹಲವು ನಾಯಕರು ಕೂಡ ಉಪಸ್ಥಿತರಿದ್ದರು. ಬೃಹತ್ ರೋಡ್ ಶೋ ನಡೆಸುವ ಮೂಲಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಭರತ್ ಪರ ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ ಆದಿಯಾಗಿ ಎಲ್ಲರೂ ಕೂಡ ರೋಡ್ ಶೋನಲ್ಲಿ ಭಾಗಿಯಾಗಿದ್ರು. ಭರತ್ ಬೊಮ್ಮಾಯಿ ನಿನ್ನೆಯಷ್ಟೇ ಅವರು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು ಅಫಿಷಿಯಲ್ ಆಗಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡುವ ಮೂಲಕವಾಗಿ ಭರ್ಜರಿ ರೋಡ್ ಶೋ ಕೂಡ ನಡೆಸಿದ್ದಾರೆ. ಯಡಿಯೂರಪ್ಪ, ಬೊಮ್ಮಾಯಿ ಆದಿಯಾಗಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭರತ್ ಬೊಮ್ಮಾಯಿ ಪರವಾಗಿ ಕ್ಯಾಂಪೇನ್ ನಡೆಸಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರತಿನಿಧಿಗಳು, ಅಧ್ಯಕ್ಷರು ಸದ್ಯ ಸಿಗ್ಗಾಂವಿ ಉಪಚುನಾವಣೆಯ ಪ್ರಚಾರದ ಕಾವು ಬಿರುಸು ಪಡೆದುಕೊಂಡಿದೆ. ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ ಭರತ್ ಬೊಮ್ಮಾಯಿ ಅವರು. ಅದ್ದೂರಿಯಾಗಿ ದೃಶ್ಯಾವಳಿಗಳನ್ನು ನೋಡ್ಬೋದು. ಒಂದು ಜನರ ಒಂದು ಭವ್ಯ ಆಶೀರ್ವಾದದೊಂದಿಗೆ ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಸಾಥ್ ನೀಡಿರುವಂಥದ್ದು. ಜೋಶಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹೇಗೆ ನಡೀತಾ ಇದೆ ಸರ್ ಉಪಚುನಾವಣೆಯ ಒಂದು ಪ್ರಚಾರ? ಇವತ್ತು ನಾಮಪತ್ರ ಸಲ್ಲಿಕೆ, ಉಪಚುನಾವಣೆಯ ಪ್ರಚಾರ ಇವತ್ತು ನಾಮಿನೇಷನ್ ಅನ್ನು ಅಧಿಕೃತವಾಗಿ ಫೈಲ್ ಮಾಡ್ತಾ ಇದ್ದೀವಿ. ಅದರ ಪ್ರಚಾರವನ್ನು ಈಗಾಗಲೇ 3 ಕ್ಷೇತ್ರದಲ್ಲಿ ಶುರು ಮಾಡಿದ್ದೇವೆ ಮತ್ತು ಬಹಳ ಅದ್ಭುತವಾಗಿ ನಡೀತಾ ಇದೆ. ಕಾಂಗ್ರೆಸ್ ಪಾರ್ಟಿಯ ದುಸ್ಥಿತಿಯನ್ನು ನೀವು ನೋಡಿದ್ದೀರಿ. ಚನ್ನಪಟ್ಟಣದಲ್ಲಿ ಕ್ಯಾಂಡಿಡೇಟ್ ಇಲ್ಲ. ಇಲ್ಲೇನೂ ನಿನ್ನೆವರೆಗೆ ಇಲ್ಲಿ ಅಲ್ಪಸಂಖ್ಯಾತರು ಕೊಡಬೇಕು, ಹಿಂದೂಗಳಿಗೆ ಕೊಡಬೇಕು ಅನ್ನೋದು ಬಹಳ ಚರ್ಚೆ ಆಗಿ ಕೊನೆಗೆ ಹಳೆಗಣ್ಣನ ಪಾದವೇ ಗತಿ ಅಂತ ಹೋಗಿದ್ದಾರೆ. ಈ ಕ್ಷೇತ್ರದಲ್ಲಿ ಚರ್ಚೆ ಆಗಿದ್ದೇನೆ ಅಭಿವೃದ್ಧಿಯ ಬಗ್ಗೆ. ಬೊಮ್ಮಾಯಿ ಅವರು ಬಂದ ನಂತರ ಅಭಿವೃದ್ಧಿ ಬಹಳ ಉತ್ತಮವಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಯಾವ ಸಂಶಯನೂ ಇಲ್ಲ. ಹಾಗಾಗಿ ಜನ ಈ ಅಭಿವೃದ್ಧಿಯನ್ನು ಮುಂದುವರಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿಗೆ, ಭರತ್ ಬೊಮ್ಮಾಯಿ ಅವರಿಗೆ ಓಟ್ ಕೊಡ್ತಾರೆ. ಈ ಸಿಗ್ಗಾಂವಿಯ ಎಲೆಕ್ಷನ್ ಇರ್ಬೋದು ಸರ್, ಟಿಕೆಟ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮುಸ್ಲಿಮರೇ ಸಿಗ್ತಾರ ಅಂತ. ಈ ಬಾರಿನೂ ಕೂಡ 6ನೇ ಸಲ ಮುಸ್ಲಿಂ ಅವರಿಗೆ ಯಾವಾಗಲೂ ಹಿಂದೂಗಳ ಬಗ್ಗೆ ಪ್ರೀತಿನೇ ಇಲ್ಲ. ಹಾಗಾಗಿ ಹಂಗಾಗತ್ತೆ ಸರ್. ಇನ್ನು ಶಿಗ್ಗಾವಿಯಲ್ಲಿ ಅಭ್ಯರ್ಥಿಯಾಗಿ ಭರತ್ ಬೊಮ್ಮಾಯಿ ಅವರು ತಮ್ಮ ನಾಮಪತ್ರವನ್ನು ಇವತ್ತು ಸಲ್ಲಿಕೆ ಮಾಡಿದರು. ಬೃಹತ್ ರೋಡ್ ಶೋವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಯಡಿಯೂರಪ್ಪನವರು ಆದಿಯಾಗಿ ಬೊಮ್ಮಾಯಿ ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಅವರ ಪರವಾಗಿ ಭರ್ಜರಿ ಕ್ಯಾಂಪೇನ್ ಅನ್ನು ನಡೆಸಿದ್ದಾರೆ. ಪ್ರಹ್ಲಾದ್ ಜೋಶಿ ಮಾತನಾಡೋ ಮೂಲಕವಾಗಿ ಕಾಂಗ್ರೆಸ್ನವರು ಪದೇ ಪದೇ ಮುಸ್ಲಿಂ ಅವರಿಗೆ ಕೊಡ್ತಾ ಇದ್ದಾರೆ, ಈಗಲೂ ಕೂಡ ಹಳೆಗಂಡನ ಪಾದವೇ ಗತಿ ಅಂತ ಅವರಿಗೆ ಮತವನ್ನು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ.